ಬುರುಡೆ ಚಿನ್ನಯ್ಯನ ಸಂಬಂಧಿಕರಿಗೂ ಇದೀಗ ವಿಚಾರಣೆಯ ಬಿಸಿ ತಟ್ತಾ ಇದೆ. ಚಿನ್ನಯ್ಯನ ಅಣ್ಣ ತಾನಾಸಿ, ಆತನ ಪುತ್ರ, ಈತನನ್ನು ಕೂಡ ಎಸ್ಐಟಿ ವಿಚಾರಣೆಗೆ ಒಳಪಡಿಸ್ತಾ ಇದೆ. ಮೈಸೂರಿನ ನಿವಾಸಿ ಈತ ಪುರುಷೋತ್ತಮ್, ತಾನಾಸಿಯ ಪುತ್ರ. ಬುರುಡೆ ಚಿನ್ನಯ್ಯನ ವಿಚಾರಣೆ ನಡೀತಾ ಇದೆ. ಈ ನಡುವೆ ಆತನ ಸಂಬಂಧಿಕರವರೆಗೂ ಕೂಡ ಈ ವಿಚಾರಣೆಯ ಬಿಸಿ ತಟ್ಟುತ್ತಾ ಇದೆ. ತಾನಾಸಿಯ ಪುತ್ರ, ಈತನನ್ನ ಎಸ್ಐಟಿ ವಿಚಾರಣೆಗೆ ಒಳಪಡಿಸ್ತಾ ಇದೆ. ತಾನಾಸಿಯ ಪುತ್ರ ಪುರುಷೋತ್ತಮ್ ಅಂತ, ಮೈಸೂರಿನ ನಿವಾಸಿ ಪುರುಷೋತ್ತಮ್. ಯಾವ ರೀತಿಯಾಗಿ ಲಿಂಕು ಇವೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ. ಚಿನ್ನಯ್ಯನ ಅಣ್ಣ ತಾನಾಸಿ, ತಾನಾಸಿಯ ಪುತ್ರ ಪುರುಷೋತ್ತಮ್. ಇದೀಗ ಇಲ್ಲಿವರೆಗೂ ಎಸ್ಐಟಿ ವಿಚಾರಣೆ ಬಂದು ತಲುಪಿದೆ. ಅಣ್ಣ ಅಲ್ಲ, ಅಣ್ಣನ ಪುತ್ರನನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ವಿಚಾರಣೆ, ಒಬ್ಬರ ವಿಚಾರಣೆಯನ್ನ ನಡೆಸಿದ ನಂತರದಲ್ಲಿ ಅವರ ಬಾಯಿಂದ ಬರುವಂತ ಕೆಲವು ಹೆಸರುಗಳು ಅಥವಾ ಅವ್ರು ಕೊಟ್ಟಿರುವಂತಹ ಮಾಹಿತಿ ಮೇಲೆ ಮತ್ತೊಂದಷ್ಟು ಜನರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಅದರಲ್ಲಿ ಒಂದು ಅನಿರೀಕ್ಷಿತ ಹೆಸರು ಅಂತ ಹೇಳಿದ್ರೆ ತಾನಾಸಿಯ ಪುತ್ರ ಪುರುಷೋತ್ತಮ್. ಬುರುಡೆ ಚಿನ್ನಯ್ಯಗೆ ಇಂದು ಮೆಡಿಕಲ್ ಟೆಸ್ಟ್ ಅಂತ್ಯಗೊಂಡಿದೆ. ಇವತ್ತಿನ ಮೆಡಿಕಲ್ ಟೆಸ್ಟ್ ಏನಿತ್ತು ಅದು ಅಂತ್ಯಗೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ. ಟೆಸ್ಟ್ ಬಳಿಕ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಚಿನ್ನಯ್ಯನ ಬಂಧನ ಆದ ನಂತರದಲ್ಲಿ ಇದು 5ನೇ ಬಾರಿ ಆತನಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾ ಇರೋದು. ಒಂದು ಬಂಧಿಸಿದ ತಕ್ಷಣಕ್ಕೆ ಅಲ್ಲಿಯ ಸ್ಥಳೀಯ ಬೆಳ್ತಂಗಡಿ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸ್ತಾರೆ. ಅದಾದ ನಂತರ ಇದೀಗ 5ನೇ ಬಾರಿಗೆ ವೈದ್ಯಕೀಯ ಪರೀಕ್ಷೆಗೆ ಆತನನ್ನ ಒಳಪಡಿಸಿದ್ದಾರೆ. ಯಾಕೆಂದ್ರೆ ನಿರಂತರವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸೊ ಈ ನಡುವೆ ಆರೋಗ್ಯಕ್ಕೇನು ಸಮಸ್ಯೆ ಆಗಲಿಲ್ಲ ಅನ್ನೋದನ್ನ ವೈದ್ಯರಿಂದ ದೃಢೀಕರಿಸಿಕೊಂಡಿದ್ದಾರೆ. ಮತ್ತೊಮ್ಮೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಸುಜಾತಾ ಭಟ್ ವಿಚಾರಣೆ ನಡೀತಾ ಇದೆ. ಪ್ರಣಬ್ ಮೊಹಂತಿ ಅವರೇ ಸುಜಾತಾ ಭಟ್ ಅವರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಸುಜಾತಾರಿಂದ. ಮೊಹಂತಿ ಬಳಿ ಅಂತಿಮ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಸುಜಾತಾ ಭಟ್. ತನಿಖಾಧಿಕಾರಿಗಳ ಎದುರು ಹೇಳಿದ್ದನ್ನೇ ಹೇಳ್ತಾ ಇದ್ರು. ಇವತ್ತು ಸುಜಾತಾ ಭಟ್ ವಿಚಾರಣೆ ಮುಗಿಯುವಂತ ಸಾಧ್ಯತೆ ಇದೆ. ಸತತ 4 ದಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಎಲ್ಲೋ ಒಂದು ಚಾನೆಲ್ಗಳಿಗೆ ಕೊಟ್ಟಿರುವಂತಹ ಹೇಳಿಕೆ ರೀತಿಯಾಗಲ್ಲ. ಎಸ್ಐಟಿ ವಿಚಾರಣೆಯನ್ನು ಎದುರಿಸ್ತಾ ಇರೋದು. ಕೆಲವೊಂದು ಸಾಕ್ಷ್ಯಗಳನ್ನ ಮುಂದಿಟ್ಟು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಸರಿಯಾದಂತ ಉತ್ತರವನ್ನ ಕೊಡಬೇಕಾಗುತ್ತೆ, ಮಾಹಿತಿಯನ್ನ ನೀಡಬೇಕಾಗುತ್ತೆ. ಸುಜಾತಾ ಭಟ್ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಇವತ್ತು ಖುದ್ದು ಪ್ರಣಬ್ ಮೊಹಂತಿ ಅವರೇ ಸುಜಾತಾ ಭಟ್ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳ ತಂಡ ಸುಜಾತಾ ಭಟ್ ಅವರನ್ನ 4 ದಿನಗಳಿಂದ ಕೂಡ ವಿಚಾರಣೆಗೆ ಒಳಪಡಿಸಿತ್ತು. ಒಂದಷ್ಟು ಮಾಹಿತಿಗಳನ್ನ ಅವರಿಂದ ಕೇಳಿ ಪಡೆದುಕೊಂಡಿತ್ತು. ಕೆಲವೊಂದು ಸಾಕ್ಷಿಗಳನ್ನ ಇಟ್ಟು ಸತ್ಯವನ್ನ ಕಕ್ಕಿಸಿದ್ದು ಇದೆ.